ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಮಂಡೇ ಲಾಗ್ ಆಗಿರುತ್ತೆ, ಸೋಮವಾರದ ಲಾಗು. ಸೋಮವಾರ ನನ್ನ ದಿನ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾನು ಪೂರ್ತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಇರುತ್ತೆ ಅಂತ. ಸೋಮವಾರ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡೋದು ವಿಷ್ಣು ಸಹಸ್ರನಾಮದಿಂದ. ಅದು ಮುಗಿಸಿದ ತಕ್ಷಣ ವಾಕ್ ಸ್ಟಾರ್ಟ್ ಮಾಡ್ತೀನಿ. ನಮಗೆ ಅಂತ ಟೈಮು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಸಿಗೋದೆ ವಾಕ್ ಮಾಡೋದರಲ್ಲಿ, ಮತ್ತು ನೆಮ್ಮದಿಗೂ ಮನಸ್ಸಿಗೂ ನೆಮ್ಮದಿ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ವಾಕೆಲ್ಲ ಮುಗಿಸ್ಕೊಂಬರ್ತೀನಿ. ಅದು ಎಷ್ಟೊತ್ತೇ ಆಗಲಿ, ನಾವು 5,000 ಮೆಟ್ಲು ದಿನ 5,000 ಸ್ಟೆಪ್ಸ್ಗಳು ಹಾಕಬೇಕಲ್ವ ದಿನಾನು. ಹಂಗಾಗಿ ಅದಕ್ಕೆ ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಅನ್ನೋ ಉದ್ದೇಶ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡೋದ್ರಲ್ಲಿ. ಎಲ್ಲ ಮುಗಿಸ್ಕೊಬಂದುಬಿಟ್ಟು ಬಾಗ್ಲ ಹತ್ರ ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಹೋಗಿ ಕೆಳಗಡೆನೂ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಬೆಳಗ್ಗೆ ಫಸ್ಟು ದ್ರಾಕ್ಷಿ ನೀರು ಕುಡಿತೀನಿ. ದ್ರಾಕ್ಷಿ ನೀರು ಕುಡಿಯೋದ್ರಿಂದ ಯೂರಿನ್ ಪ್ರಾಬ್ಲಮ್ಮೇ ಆಗಲಿ, ಯೂರಿನ್ ಇನ್ಫೆಕ್ಷನ್ ಆಗಲಿ, ಸುಸ್ತಾಗೋದೇ ಆಗಲಿ, ಬೆಳಗಿನ ಸಂಜೆವರೆಗೂ ಎನರ್ಜಿಟಿಕ್ ಆಗಿರೋದಕ್ಕೆ ಆಗಲಿ ತುಂಬ ಅನುಕೂಲ ಆಗುತ್ತೆ. ಅದಾದಮೇಲೆ ನಾನು ಆ್ಯಪಲ್ಲು ಮತ್ತು ಬಾಳೆಹಣ್ಣು, ಮೊಸರು ಈ 3 ರುಬ್ಕೊಳ್ತೀನಿ, ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ. ಆದಮೇಲೆ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು ನೆನೆಸಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಮತ್ತು ಓಟ್ಸು, ಮಿಕ್ಸ್ ಓಟ್ಸು, ಫ್ರೂಟ್ಸು ಎಲ್ಲ ಇರೋವಂಥ ಮಿಕ್ಸ್ ಓಟ್ಸ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಾನು ಇಲ್ಲಿ ಯಾವುದೇ ಥರ ಸ್ವೀಟ್ ಸಕ್ಕರೆ ಹಾಕ್ಕೊಳ್ಳೋದೇ ಆಗಲಿ, ಬೆಲ್ಲ ಹಾಕ್ಕೊಂಡಿಲ್ಲ. ಇದೇ ಸ್ವೀಟಾಗಿತ್ತು, ಆದರೂ ಸ್ವಲ್ಪ ಇರಲಿ ಅಂತ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಡ್ರೈ ಫ್ರೂಟ್ಸಲ್ಲಿ ಇದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಅಷ್ಟೇ. ಆದರೆ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗೂ ಕೂಡ ಇತ್ತು. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ನಾವು ಎಲ್ಲರ ಥರನೂ ಮಾಡಿರ್ತಾರೆ, ಆದರೆ ಇದು ಒಂದು ಸಲ ಟ್ರೈ ಮಾಡಿ. ಇವತ್ತಿನ ಟಿಫನ್ದು ರೆಸಿಪಿಗಳು ಸ್ಟಾರ್ಟ್ ಆಯಿತು. ಆದರೆ ರೆಸಿಪಿ ನಾನು ಇನ್ನೂ ಶೂಟ್ ಮಾಡಿಲ್ಲ ಫ್ರೆಂಡ್ಸ್. ಎಲ್ಲನೂ ಶೂಟ್ ಮಾಡೋಕ್ಕೋದ್ರೆ ವಿಡಿಯೋ ಲಾಂಗ್ ಆಗುತ್ತೆ, ಹಾಗಾಗಿ ನಾನು ಎಲ್ಲನೂ ಶೂಟ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ನೀವು ಯಾವ್ದಾದ್ರು ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಆ ರೆಸಿಪಿನ ನಾನು ನಿಮಗೆ ಕಳಿಸ್ತೀನಿ ಫ್ರೆಂಡ್ಸ್. ಅಂದರೆ ಇವತ್ತಿನ ದಿನ ಹೇಗಿದೆ ಅಂತ ಅಷ್ಟೇ ಇದು ಮಾಡ್ಕೊಂಡಿದ್ದು. ತುಂಬ ಲಾಂಗ್ ಆಗೋದ್ರಿಂದ ಇವಾಗ ನೋಡೋದಕ್ಕೂ ಬೇಜಾರಾಗುತ್ತೆ, ಇದು ಮಾಡ್ಕೊತಾರೆ ಅನ್ನೋ ಕಾರಣಕ್ಕೆ ನಾನು ಇದು ಮಾಡಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಫಸ್ಟು ಟಿಫನ್ಗೆ ಇಡ್ಲಿ, ವಡೆ, ದೋಸೆ ಮತ್ತು ಸಾಂಬಾರು, ಸಾಗು ಆಯಿತು ಫ್ರೆಂಡ್ಸ್. ಅದು ಬೆಳಗಿನ ಟಿಫನ್ ಆಯಿತು. ಮಧ್ಯಾಹ್ನ ಊಟಕ್ಕೆ ಚಪಾತಿ, ಟೊಮೊಟೊ ಗೊಜ್ಜು, ಸಾಂಬಾರು, ರೈಸ್ ಊಟ ಮಾಡೋರಿಗೆ ರೈಸು ಫ್ರೆಂಡ್ಸ್. ಬೆಳಗ್ಗೆ ನಾಷ್ಟ ಆಯಿತು, ಮಧ್ಯಾಹ್ನ ಊಟ ಆಯಿತು. ಎಲ್ಲ ಬೆಳಗ್ಗೆದು ಮಧ್ಯಾಹ್ನದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಸಂಜೆದೆ ಕಾರ್ತಿಕ್ ಮಾಸ ಇರೋದ್ರಿಂದ ನಾನು ಉಪವಾಸ ಆಗಿದ್ದೆ. ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಾನು ಉಪವಾಸ ಇದ್ದೆ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಕಾರ್ತಿಕ್ ಸೋಮವಾರದಲ್ಲಿ ಬಿಲ್ವಾರ್ಚನೆ ಅಥವಾ ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಉಪವಾಸ ಇದು ಒಂದು ಟೈಮ್ ಆದರೂ ಉಪವಾಸ ಇದ್ದು ಓಂ ನಮಃ ಶಿವಾಯ ಬಿಲ್ವಾರ್ಚನೆ 108 ಬಾರಿ ರುದ್ರಾಭಿಷೇಕ ಈ ಥರ ಮಾಡಿಸೋದು ನಮ್ಮ ಎಲ್ಲ ಸಮಸ್ಯೆಗಳ ಬಗೆಹರಿಯುತ್ತೆ. ಏನೇ ಮಾಡಿದ್ರು ಇದು ನನಗೆ ದೇವಸ್ಥಾನದಲ್ಲಿ ಒಬ್ಬರು ಅರ್ಚಕರು ಹೇಳಿದ್ರು, ಹಂಗಾಗಿ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾವ ರೀತಿ ಸಂಪ್ರದಾಯ ಇದೆ ಅದನ್ನು ಬೆಳೆಸ್ಕೊಳ್ತಾ ಅದಾಗಿದ ತಕ್ಷಣ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಸಂಜೆ ಕಾಫಿ, ಸಾಯಂಕಾಲ ಆಗ್ತಿದ್ದಂಗೆ ಕಾಫಿ, ಟೀ ಇರಲೇಬೇಕಲ್ಲ ಫ್ರೆಂಡ್ಸ್. ಹಂಗೆ ನೈಟ್ ಡಿನ್ನರ್ ಇವತ್ತಿನ ಅಂದರೆ ನನ್ನ ದಿನ ಪೂರ್ತಿ ಹೀಗೆ ಇರುತ್ತೆ. ಕಾರ್ತಿಕ್ ಮಾಸ ಸೋಮವಾರ ಆಗಿರೋದ್ರಿಂದ ಉಪವಾಸ ಬೇರೆ, ಫುಲ್ಲು ಟೈರ್ಡ್ ಆಗಿಬಿಟ್ಟೆ. ನಾನು ಇವತ್ತಿನ ಫ್ರಿಜ್ಜಲ್ಲಿ ಹೀರೆಕಾಯಿ ಇತ್ತು, ಮೂಲಂಗಿ ಇತ್ತು, ಚಿಕ್ಕಡಿಕಾಯಿ ಇತ್ತು, ಬೀಟ್ರೋಟ್ ಇತ್ತು, ಎಲ್ಲ ಹಾಕ್ಬಿಟ್ಟು ಹೀರೆಕಾಯಿ ಮತ್ತು ಈರುಳ್ಳಿ ಹಾಕಿ ಬಜ್ಜಿ ಹಾಕೊಂಡೆ. ಈರುಳ್ಳಿ ಮತ್ತು ಹೀರೆಕಾಯಿ ಬಜ್ಜಿ ತುಂಬ ಚೆನ್ನಾಗಿ ಬಂದಿತ್ತು. ಅದೊಂದು ಪಲ್ಯ ಮಾಡ್ಕೊಂಡೆ. ಅದಾದ್ಮೇಲೆ ಒಬ್ರಿಗೆ ಮುದ್ದೆ ಬೇಕು ಅಂದ್ರೆ ನಮ್ಮ ತಂದೆಯವ್ರಿಗೆ ಮುದ್ದೆ, ಒಬ್ರಿಗೆ ರೈಸ್ ಬೇಕು, ಇನ್ನೊಬ್ರಿಗೆ ಸ್ವಲ್ಪ ರೈಸ್. ಹೀರೆಕಾಯಿ ಮತ್ತು ಹೀರೆಕಾಯಿ ಮತ್ತು ಈರುಳ್ಳಿ ಬಜ್ಜಿ ಹಾಕೊಂಡೆ. ಅದಾದ್ಮೇಲೆ ಹಿಂದೆನೆ ಮತ್ತೆ ಇನ್ನು ಸ್ವಲ್ಪ ಬೆಳಗ್ಗೆದು ಸ್ವಲ್ಪ ದೋಸೆ ಇಟ್ಟು, ಇಡ್ಲಿ ಇಟ್ಟು, ದೋಸೆದು ಇಡ್ಲಿದೆಲ್ಲ ಇತ್ತು. ಇರೋದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲೇ ಖಾಲಿ ಆಗಿಬಿಡ್ಬೇಕು ಫ್ರೆಂಡ್ಸ್. ಚೂರು ಇತ್ತು, ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಯಾವುದೇ ರೆಸಿಪಿ ಬೇಕು ಇನ್ನೋರಿಗೆಲ್ಲ ಮಕ್ಕಳಿಗೆಲ್ಲ ಬಜ್ಜಿನೂ ತುಂಬ ಚೆನ್ನಾಗಿ ಬಂತು. ಕೇಳಿ ನೆಕ್ಸ್ಟ್ ಟೈಮ್ ಮಾಡ್ತಾರೆ ಉದ್ದೇಶ ನಮಗೇನು ಗೊತ್ತಾ, ಹೆಣ್ಮಕ್ಳಿಗೆ ಅಲ್ಲಿ ಅಡುಗೆ ಮಾಡಬೇಕು, ಅಲ್ಲೇ ಎಲ್ಲ ಕ್ಲೀನ್ ಆಗಿಬಿಡ್ಬೇಕು ಅಡುಗೆ ಮನೆ. ನನಗೂ ಅದೇ ಅಲ್ಲಿ ಅಡುಗೆ ಆಗಿದ ತಕ್ಷಣ ಊಟ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಊಟ ಲಾಸ್ಟಲ್ಲಿ ನಾನು ಊಟ ಕೂತ್ಕೊಂಡೆ. ನಾನು ಊಟ ಮಗನಿಗೆ ಊಟ ಕೊಟ್ಟೆ. ಪಾತ್ರೆ ಎಲ್ಲ ತೊಳೆಯಕ್ಕೆ ಮಗಳು ಏನು ಕೇಳ್ತಾಳೆ, ಮಗಳು ಊಟ
ನಾನು ಯಾರೇ ಅನ್ನ ಏನು ಸಾಂಬಾರು ಕೇಳ್ತಾರೋ ಹಾಕ್ಕೊಂಡೆ, ಅದನ್ನು ಊಟಕ್ಕೆ ನನ್ನ ಮಗಳು ಹಾಕ್ಕೊಟ್ಬಿಟ್ಟು ಚಪಾತಿ ನಾನು ಊಟ ಒಂದೆರಡಿತ್ತು ಮಾಡೋಣ ಅಂತ ಚಪಾತಿ ಹಾಕ್ಕೊಂಡು, ಕೂತ್ಕೊಂಡೆ ನನ್ನ ಫ್ರೆಂಡ್ಸ್. ಮಗ ಊಟ ಎಲ್ಲ ಮಿಕ್ಸ್ ಊಟ ಎಲ್ಲ ಹಾಕ್ಕೊಂಡ. ಮಾಡಿಬಿಟ್ಟು ಎಲ್ಲ ಅಡುಗೆ ತಿಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಎಲ್ಲ ಮಾಡಿ ಆದಮೇಲೆ ಇನ್ನು ಪಾತ್ರೆಗಳೆಲ್ಲ ಬೆಳಗ್ಗೆ ಏನು ಲಾಸ್ಟ್ ಬೇಕೋ ತೊಳೆಯೋಕೆ ಅದನ್ನೆಲ್ಲ ರೆಡಿ ಹಾಕ್ಕೊಂಡು ಮಾಡಿ ಇಟ್ಕೋಬೇಕು ಪಾತ್ರೆ ಅಲ್ವಾ ಎಲ್ಲ ಫ್ರೆಂಡ್ಸ್. ತೊಳೆದು ಅಡುಗೆ ಮನೆ ನಾನು ಎಲ್ಲ ಊಟ ಎಲ್ಲ ಫುಲ್ಲು ಕ್ಲೀನ್ ಮುಗಿಸ್ಕೊಂಡು ಮಾಡಿಬಿಟ್ಟು ಪಾತ್ರೆಗಳೆಲ್ಲ ಒಂದು ಕಡೆಯಿಂದ ತೊಳೆಯೋಕೆ ಹಾಕ್ಕೊಂಡೆ. ಕ್ಲೀನ್ ಫುಲ್ ಮಾಡಿಬಿಟ್ಟು ಜಾಸ್ತಿ ಮಲ್ಕೊಳ್ಳೋಣ ಕೆಲಸ ಅಂತ ಇರೋದ್ರಿಂದ ಹೊರಟ್ವಿ ಪಾತ್ರೆಗಳು ಫ್ರೆಂಡ್ಸ್. ಜಾಸ್ತಿ ದಯವಿಟ್ಟು ನನ್ನ ಆಗ್ಬಿಟ್ಟಿತ್ತು ಚಾನಲ್ ಯಾರೆಲ್ಲ ಫ್ರೆಂಡ್ಸ್. ಇವತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಪಾತಿ ದಯವಿಟ್ಟು ಮಾತ್ರ ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆನ್ನಾಗಿತ್ತು ನೋಡಿ ಮತ್ತು ಅಂತ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಅದೊಂದು ವಿಡಿಯೋ ನೋಡಿ ಹಂಗೆ ಸುಮ್ಮನೆ ಮಾಡಿರೋದು, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಚಪಾತಿ. ಇದು ರೆಸಿಪಿ ಬೇಕಂದರೆ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಬೇಕಾದ್ರೆ ನೀವು ಕಮೆಂಟ್ ಮಾಡಿದ್ರೆ ನಿಮಗೆ ರೆಸಿಪಿ ಸಮೇತ ಕಳಿಸ್ತೀನಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಬಂದಿತ್ತು. ಲೇಯರ್ 3 ಲೇಯರ್ ಬಂದಿದೆ ಫ್ರೆಂಡ್ಸ್ ಚಪಾತಿದು. ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಹೇಗಿದೆ ಅಂತ. 3 ಲೇಯರ್ ಬಂದಿದೆ ಫ್ರೆಂಡ್ಸ್. ನೀವು ಯಾವಾಗಲಾದ್ರೂ ನೆಕ್ಸ್ಟ್ ಕೇಳಿದ್ರೆ ಬೇಕಾದ್ರೆ ನಾನು ಇದು ಎಲ್ಲ ರೆಸಿಪಿಗಳನ್ನೂ ಕೂಡ ನಿಮಗೆ ಕಳಿಸ್ತೀನಿ ಫ್ರೆಂಡ್ಸ್. ನಾನು ಇವತ್ತು ಯಾವುದೋ ರೆಸಿಪಿ ಅದು ಸ್ಮೂತಿದೊಂದೇ ರೆಸಿಪಿ ತೊಗೊಂಡಿದ್ದು, ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಮತ್ತು ನಿಮಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಏನಿದೆ ಅದು ಪೂರ್ತಿ ಡೀಟೇಲ್ಸಾಗಿ ಕಳಿಸಿದ್ದೀವಿ. ದಯವಿಟ್ಟು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗೆಲ್ಲ ಆಯಿತು, ಅಡುಗೆ ಮನೆ ಪಾತ್ರೆಗಳೆಲ್ಲ ತೆಗೆದು ತೊಳೆಯೋಕೆ ಹಾಕ್ಕೊಂಬಿಟ್ಟಿದ್ದೀನಿ. ಹೆಣ್ಮಕ್ಳಿಗೆ ಸಂಜೆ ನೈಟ್ ಆದರೆ ಊಟ ಆಗಿದ ತಕ್ಷಣ ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಆದರೆ ಒಂದು ದೊಡ್ಡ ಸಮಾಧಾನ ಅಲ್ವಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಪ್ಲೀಸ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.